ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಗರಿಯಾಳ ಗ್ರಾಮದಲ್ಲಿ ಹಲವು ದಿನಗಳಿಂದ ಶ್ರೀ ಭಗವಾನ್ ಮಹಾಋಷಿ ವಾಲ್ಮೀಕಿ ಚೌಕ್ ಮತ್ತು ಸಂಗೊಳ್ಳಿ ರಾಯಣ್ಣ ಚೌಕ್ ನಿರ್ಮಾಣದಿಂದ ಗೊಂದಲವಾಗಿ ಬೂದಿ ಮುಚ್ಚಿದ ಕೆಂಡವಾದ ಗ್ರಾಮವಾಗಿತ್ತು. ಇದನ್ನು ಎಚ್ಚೆತ್ತುಕೊಂಡ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ಪೊಲೀಸ್ ಇಲಾಖೆ ಮತ್ತು ಜನಪ್ರತಿನಿಧಿಗಳು, ತಾಲೂಕು ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಸರ್ವ ಸದಸ್ಯರು ಮತ್ತು ಸಮಾಜದ ಹಿರಿಯ ಮುಖಂಡರುಗಳು ಮನವೊಲಿಸಿ ಸೂಕ್ತ ಪರಿಹಾರ ಒದಗಿಸಿ ಶಾಂತಿ ಕಾಪಾಡುವಲ್ಲಿ ಯಶಸ್ವಿಯಾದರು. ನಂತರ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಗಳ ವೃತ್ತ ನಿರ್ಮಾಣ ಮಾಡಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ವೆಂಕಟೇಶ್ ಬೇಟೆಗಾರ ಮಾತನಾಡಿ, ಊರಲ್ಲಿ ಮೊದಲು ಶಾಂತಿ ಕಾಪಾಡಬೇಕು. ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಗಳಾಗಿರಬಹುದು, ಶ್ರೀ ಕನಕದಾಸರಾಗಿರಬಹುದು, ಅಂಬಿಗರ ಚೌಡಯ್ಯನವರು ಆಗಿರಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಬಹುದು. ಈ ಎಲ್ಲಾ ಮಹನೀಯರನ್ನು ಗೌರವಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ ಮತ್ತು ಆ ಮಹನೀಯರ ತತ್ವ ಆದರ್ಶಗಳನ್ನ ಪಾಲನೆ ಮಾಡಬೇಕು ಎಂದರು. ಇಂಥ ಮಹಾನ್ ನಾಯಕರನ್ನು ಅವಮಾನಿಸುವವರನ್ನು, ಜಾತಿಗಳ ಮಧ್ಯೆ ಸಂಘರ್ಷ ಮಾಡುವವರನ್ನು ಕಾನೂನಿನ ಅಡಿಯಲ್ಲಿ ಶಿಕ್ಷಿಸಬೇಕೆಂದು ಈ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷರಾದ ಭೀಮನಗೌಡ ವಿ ಲಕ್ಷ್ಮಿ ಮತ್ತು ಸಂಘದ ಗೌರವಾಧ್ಯಕ್ಷರು, ಸಂಘದ ಉಪಾಧ್ಯಕ್ಷರು, ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಸಂಘದ ಎಲ್ಲ ಸದಸ್ಯರು ಮತ್ತು ಸಮಾಜದ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ದಂಡಾಧಿಕಾರಿಗಳು ಮತ್ತು ಕೆಂಬಾವಿ, ಹುಣಸಗಿ, ಕೋಡೇಕಲ್, ನಾರಾಯಣಪುರ, ಸುರಪುರ, ಶಹಪುರ್, ಯಾದಗಿರಿ ಪೊಲೀಸ್ ಸಿಬ್ಬಂದಿಗಳು, ಪಿಎಸ್ಐಗಳು, ಸಿಪಿಐಗಳು, ವಿಶೇಷವಾಗಿ ಡಿವೈಎಸ್ಪಿ ಸೂಕ್ತ ಬಂದೋಬಸ್ತ್ ಒದಗಿಸಿದರು. ವಿಶ್ವನಾಥ್ ದಾವಳಗಿ, ಚಿಕ್ಕಿ ನ್ಯೂಸ್ ಕನ್ನಡ, ಸುರಪುರ. ನಾವು ಯಾರು ಬೇರೆ ಇಲ್ಲ. ನಮ್ಮಲ್ಲಿ ಹರಿಯುವ ರಕ್ತ ಬೇರೆ ಇದೆ, ನಾವು ಸೇವಿಸುವ ಗಾಳಿ ಬೇರೆ ಇದೆ, ತಿರುಗಾಡುವ ನೆಲ ಜಲ ಬೇರೆ ಇದೆ. ಎಲ್ಲ ಒಂದೇ ಇರುವುದರಿಂದ ನಾವೆಲ್ಲ ಹಿರಿಯರನ್ನು, ಮಹಾನ್ ನಾಯಕರನ್ನು ಗೌರವಿಸುವುದು, ಪೂಜಿಸುವುದು ನಮ್ಮೆಲ್ಲರ ಕರ್ತವ್ಯ. ಅಂತ ಕರ್ತವ್ಯದಲ್ಲಿ ನಾವೆಲ್ಲರೂ ಒಂದೇ ಜೀವನದಿಂದ ಅಣ್ಣ ತಮ್ಮಂದರಾಗಿ ಬಾಳಿ ಬದುಕಿದಾಗ ಮಾತ್ರ ಅಂತ ಮಹನೀಯರ ನಡೆದುಕೊಟ್ಟ ಆದರ್ಶಗಳನ್ನು ನಮ್ಮ ಮನದಲ್ಲಿ ಮಾಡಿಕೊಂಡು ನೆನೆಸಿ ಆಗಾಗ ಒಳ್ಳೆಯ ಕಾರ್ಯಕ್ರಮಗಳು ಎಲ್ಲರೂ ಒಡಗೂಡಿ ಮಾಡಿದಾಗ ಮಾತ್ರ ಅವರಿಗೆ ಬೆಲೆ ಬರುತ್ತದೆ ಎಂದು ಹೇಳುತ್ತಾ, ಇಲ್ಲಿವರೆಗೆ ಪಾಪ ಸುಮಾರು ದಿನಗಳ ಇರ್ತಕ್ಕಂಥ ಸ್ವಲ್ಪ ಗೊಂದಲ ಅದನ್ನು ಇಲ್ಲಿವರೆಗೆ ಸುಮಾರು ಪಾಪ ತಮ್ಮ ಅಧಿಕಾರಿಗಳು ವ್ಯಾನ್ ನಿಲ್ಲಿಸಿ ಸುಮಾರು ದಿನಗಳ ಎಲ್ಲರಿಗೆ ಒಂದು ಮನವರಿಕೆ ಮಾಡಿ ಶಾಂತಿ ರೀತಿಯಿಂದ ಇವತ್ತು ಒಳ್ಳೆಯ ಒಂದು ಭಾವನೆಯಿಂದ ಬದುಕಲು ತಾವೆಲ್ಲರೂ ಅನುವು ಮಾಡಿಕೊಟ್ಟಂತ ಎಲ್ಲ ಜಿಲ್ಲಾಡಳಿತಕ್ಕೂ, ತಾಲೂಕು ಆಡಳಿತಕ್ಕೂ, ವಾಲ್ಮೀಕಿ ಸಂಘಕ್ಕೂ, ಸಮಾಜದ ಮುಖಂಡರು ಎಲ್ಲ ಇದಕ್ಕೆ ಸಹಕರಿಸಿದ, ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲ ಮಾನ್ಯರಿಗೆ ಒಳ್ಳೆಯದಾಗಲಿ. ಊರಲ್ಲಿ ಒಳ್ಳೆಯ ಅಣ್ಣ ತಮ್ಮಂದರ ರೀತಿಯಲ್ಲಿ ಬದುಕಿ ಬಾಳಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಇಲ್ಲಿ ವಾಲ್ಮೀಕಿ ಗುರುಗಳಿಗೆ ಪೂಜೆ ಮಾಡಿ ಒಳ್ಳೆಯ ರೀತಿಯಿಂದ ಬದುಕಲು ಸಹಕಾರ ಮಾಡಿದಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.